ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಅಷ್ಟಿಷ್ಟು ದುಡ್ಡು ಮಾಡ್ಕೊಂಡಿರ್ತಾಳೆ. ದುಡ್ಡಿನ ಸಹಾಯಕ್ಕೆ ಅವಳ ಹತ್ರ ಹೋಗವ್ರ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳು. ಕೆಟ್ಟದೇನೂ ಆಗಿರಕ್ಕಿಲ್ಲ. ಮಾಡು. ಹಲೋ, ರಾಜರಾಜೇಶ್ವರ ಪೊಲೀಸ್ ಸ್ಟೇಷನ್, ನಾರಾಯಣಗೌಡ ಸ್ಪೀಕಿಂಗ್. ಸರ್, ನಾನು ಸಾವಿತ್ರಿ ಮಾತಾಡ್ತಿರೋದು. ಹೇಳಮ್ಮ, ಏನು ವಿಷಯ? ಸರ್, ವಿನೂತನ ಹತ್ರ ಒಂದು ನಿಮಿಷ ಮಾತಾಡಬೇಕಿತ್ತು ಸರ್. ಪೊಲೀಸ್ ಸ್ಟೇಷನ್ ನಿಮ್ ನೆಂಟ್ರ ಮನೆ ಅನ್ಕೊಂಡ್ರೇನ್ರೆ? ವಿನೂತ ಅಲ್ಲ, ಯಾರ ಹತ್ರ ಮಾತಾಡೋಕ್ಕೂ ಕೊಡೋದಿಲ್ಲ. ಸರ್, ಒಂದು 5 ನಿಮಿಷ ಸರ್, ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕು ಸರ್. ರೀ ಆಶಾ, ಅವ್ರು ಕಳಿಸ್ರಿ. ಹಲೋ ವಿನು, ನಾನು ಅಪ್ಪ ಅಮ್ಮ ರಂಜು ಏನಾದರೂ ಅಲ್ಲಿ ಬಂದಿದ್ದಾರಾ? ಇಲ್ಲ ಅಕ್ಕ, ಯಾಕೆ? ಏನೂ ಇಲ್ಲ ಬಿಡು. ಅಕ್ಕ, ಏನಾಯ್ತು ಅಂತ ಹೇಳೆ. ಅಪ್ಪ ಅಮ್ಮ ಮನೇಲಿಲ್ವಾ? ಇಲ್ಲ ವಿನು, ವೈಶಾಲಿ ಅವರು ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿದಾರಂತೆ. ಅವ್ರು ನಮ್ಮನೆಗೂ ಬಂದಿಲ್ಲ. ಎಲ್ಲಿ ಹೋಗಿದಾರೋ ಏನೋ ಒಂದು ಗೊತ್ತಾಗ್ತಿಲ್ಲ. ತುಂಬಾ ಆತಂಕ ಆಗ್ತಿದೆ ಕಣೆ. ಪಾಪ ಕಣೆ ಅಪ್ಪ ಅಮ್ಮ, ಎಲ್ಲಿಗೋದ್ರು ಅವರು. ನನ್ನಿಂದ ಅವ್ರಿಗೆ ಒಂದು ತಿಳ್ಕೊಂಡು ನೆಮ್ಮದಿನೇ ಇಲ್ಲ. ಹಾಗೆಲ್ಲ ಹೇಳ್ಬೇಡ ವಿನು. ನೋಡು, ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ನಾನು ನೋಡ್ತೀನಿ. ನೀನ್ ಧೈರ್ಯವಾಗಿರು. ವಿನುತಾ, ಯಾರ್ದು ಫೋನು? ಸಾವಿತ್ರಿ ಹಾಕೊಂಡು ಬಾಬಾ. ಏನಂತ ವಿಷಯ? ವೈಶಾಲಿ ಅವರು ಅಪ್ಪ ಅಮ್ಮ ರಂಜುನ ಮನೆಯಿಂದ ಹೊರಗೆ ಹಾಕಿದಾರಂತೆ. ಶುರುವಾಯ್ತು ಮತ್ತೆ ವೈಶಾಲಿ ಅವ್ರ ಕಾಟ. ಅತ್ತೆ ಮಾವ ಎಲ್ಲಿದ್ದಾರಂತೆ? ಅಕ್ಕನಿಗೂ ಗೊತ್ತಿಲ್ವಂತೆ ಬಾಬಾ. ಪಾಪ ಮಾವ ಅತ್ತೆ ರಂಜು ಎಷ್ಟು ಕಷ್ಟಪಡ್ತಾರೋ ಏನೋ, ಎಲ್ಲರೂ ಏನೋ. ಈ ಕಡೆ ಸಾವಿತ್ರಿಗೂ ನೆಮ್ಮದಿ ಇಲ್ಲ. ಅಯ್ಯೋ, ಎಲ್ಲ ನನ್ನಿಂದನೇ ಬಾಬಾ ಆಗಿದ್ದು. ಅಮ್ಮ 1000 ಸತಿ ಹೇಳಿದ್ಲು, ಪ್ರತಾಪ್ನ ಮರ್ತು ಬಿಡು ಅಂತ. ಆದ್ರೆ ನಾನೇ ಎಲ್ರೂ ವಿರೋಧ ಕಟ್ಕೊಂಡು ಪ್ರತಾಪ್ನ ಮದುವೆ ಆದೆ. ನನ್ನಿಂದನೇ ಬಾಬಾ, ನನ್ನಿಂದನೇ ಇವತ್ತೆಲ್ರಿಗೂ ಈ ಕತೆ ಬಂದಿರೋದು. ಆದ್ರೆ ನೀವು ತಪ್ಪು ಮಾಡ್ಬಿಟ್ರಿ ಬಾಬಾ. ನೀವು ಎಲ್ರ ತರ ಇರ್ಬೇಕಾಗಿತ್ತು. ಅದೇನ್ ಮಾಡ್ದೆ ವಿನುತಾ? ಮತ್ತೆ ಬಾಬಾ, ನನ್ನ ಪ್ರತಾಪ್ ಮೇಲೆ ಯಾಕೆ ಅಷ್ಟು ಪ್ರೀತಿ ತೋರಿಸಿದ್ರಿ ನೀವು? ಪ್ರತಾಪ್ ಬಾಸು ನನ್ ಪ್ರಾಣ. ಗೊತ್ತು ಬಾಬಾ, ಗೊತ್ತು. ಪ್ರತಾಪ್ ನಿಮ್ ಪ್ರಾಣ ಅಂತ ನನಗೆ ಗೊತ್ತು. ಆದ್ರೆ ನಿಮ್ಮಿಬ್ರು ಫ್ರೆಂಡ್ಶಿಪ್ ಇಂದಾನೆ ಬಾಬಾ ಇವತ್ತೆಲ್ರಿಗೂ ಈ ಕತೆ ಬಂದಿರೋದು.
ಕರೀವಪ್ಪ? ಎಲ್ಲಿ ಕಾಲು ನೋವು ಬರುತ್ತೋ, ಎಲ್ಲಿ ನಾನು ನಿಂತ್ಕೊಳ್ತೀನೋ ಅದೇ ನಾವಿರೋ ಜಾಗ. ಅಪ್ಪ ಒಂಚೂರು ಫೋನ್ ಕೊಡಿ. ನಾನ್ ವೈಶಾಲಿ ಅವ್ರ ಹತ್ರ ಮಾತಾಡ್ತೀನಿ. ಬೇಡವಾ, ಪ್ರಯೋಜನ ಸುಮ್ಮನೆ. ಮತ್ ನಾವೀಗ ಎಲ್ಲಿ ಉಳ್ಕೊಳ್ಳೋದು? ಅಮ್ಮ ಒಂದ್ ನಿಮಿಷ. ಸ್ಕೂಲಲ್ಲಿ ತುಂಬಾ ಶೆಕೆ. ಇವತ್ತು ತುಂಬಾ ನೀರ್ ಬೇರೆ ಕುಡ್ದ್ಬಿಟ್ಟೆ. ಇಲ್ಲೆಲ್ಲೂ ಜಾಗ ಇಲ್ಲ ರಂಜು. ಬನ್ನಿ 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 ಬೀಗರು, ಬನ್ನಿ ಒಳಕ್ಕೆ. ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ, ಬನ್ನಿ ಒಳಕ್ಕೆ. ನೀವು ಎಲ್ಲೋಗ್ಬಿಟ್ಟಿದ್ರು ಅಂತ ಸಾವಿತ್ರಿ ಸಾರೇ ದಿಗ್ಲಾಗ್ಬಿಟ್ಟಿದ್ಲು. ನಾನು ಏನು ಆಗಿರಕ್ಕಿಲ್ಲ ಅಂದ್ರೆ ಸಮಾಧಾನ ಮಾಡಿದೆ. ಬನ್ನಿ ಬನ್ನಿ ಒಳಕ್ಕೆ, ಬನ್ನಿ 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 ಬನ್ನಿ. ಅಲ್ಲಿ ಯಾಕೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ ಬನ್ನಿ ಬನ್ನಿ. ಕುಂತ್ಕೊಳ್ಳಿ. ಸಣ್ಣ ಮನೆ, ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಬನ್ನಿ. ಸಾವಿತ್ರಿ, ಅಪ್ಪ ಅಮ್ಮ, ಕಾಫಿ ಮಾಡ್ಕೊಂಡ್ ಬರ್ತೀನಿ ರೀ. ಬೇಡ, ಕಾಫಿ ಇಡಬೇಡ. ವೈಶಾಲಿ ಅವರು ನನ್ಗೆಲ್ಲ ವಿಷಯ ಗೊತ್ತಾಯ್ತಮ್ಮ. ಇದೆಲ್ಲ ದೇವ್ರು ಆಡಿಸ್ತಾ ಇದ್ದಾನೆ. ಬೀಗ್ರೆ, ಏನ್ ತಿಳ್ಕೊಳಲ್ಲ ಅಂದ್ರೆ ಒಂದೆರಡು ಮಾತು. ನಿಮ್ಗೀಗಿರೋಕೆ ಜಾಗ ಇಲ್ಲ ಅಲ್ವ್ರ? ನಿಮ್ ಪರಿಸ್ಥಿತಿ ಅರ್ಥ ಆಯ್ತದೆ ನಂಗೆ. ಸ್ವಲ್ಪ ದಿವಸದಿಂದ ನಮಗೂ ಈ ಅನುಭವ ಆಗಿತ್ತು. ಆದ್ರೆ ನೀವು ಇಲ್ಲೇ ಇರ್ತೀವಿ ಅಂದ್ರೆ ಸಾನೆ ಕಷ್ಟ ಆಯ್ತದೆ. ಇಂಥ ಸಮಯದಲ್ಲಿ ನಿಂಗೆ ಅನ್ಬಾರ್ದು, ಆದ್ರೆ ಹೇಳಲೇಬೇಕು. ಕ್ಷಮಿಸ್ಬಿಡಿ. ದೊಡ್ಡ ಮನೆ ಆಗಿದ್ರೆ ನಾನು ಏನು ಯೋಚನೆ ಮಾಡ್ತಿರ್ಲಿಲ್ಲ. ಇಲ್ಲೇ ಇದ್ಬಿಡಿ ಅಂತಿದ್ದೆ. ಕುಂತ್ಕೊಳ್ಳಕ್ಕೆ ಜಾಗ ಇಲ್ಲ. ನೀವೇ ನೋಡ್ತಿದ್ದೀರಲ್ಲ, ನೀವು ಹಾಸಿಗೆ ಮೇಲೆ ಕುಂತಿದ್ದೀರಾ, ಪದಮ ನೀವು ಟ್ರಂಕ್ ಮೇಲೆ ಕುಂತಿದ್ದೀರಾ. ಬೆಳಿಗ್ಗೆನೆ ನಾನು ಇವರು ದೇವಸ್ಥಾನಕ್ಕೆ ಹೊರಟೋಗ್ತೀವಿ. ರಂಜನ ಸ್ಕೂಲ್ಗೆ ಹೊರಟೋಗ್ತಾಳೆ. ನಾವೆಲ್ಲ ಒಟ್ಟಿಗೆ ರಾತ್ರಿ 10 ಗಂಟೆಗೆ ಬರ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಹೊರಟೋಗ್ತೀವಿ. ದಿನದಲ್ಲಿ 8 ಗಂಟೆ ಮಾತ್ರ ನಿಮ್ಮಲ್ಲಿರೋದು. ಅಯ್ಯೋ, ನಿಮ್ಮೇಲಿನ ಕ್ವಾಪಕ್ಕೋ ಕೆಟ್ಟ ಮನಸ್ಸಿಂದ ನಾ ಹಿಂಗೆಲ್ಲ ಹೇಳ್ತಿಲ್ಲ. ಅದೇನ್ ಗೊತ್ತಾ ಪದಮ್ಮ, ಈ ವಠಾರದಾಗೆ 7 ಮನೆ ಐತೆ, ಇರೋದು ಒಂದೇ ಬಾತ್ರೂಮ್. ಜನ ಜಾಸ್ತಿ ಆಗ್ಬಿಟ್ರೆ ಓನರ್ ಬಾಡಿಗೆ ಜಾಸ್ತಿ ಕೇಳ್ತಾನೆ, ನೀರಿನ ಬಿಲ್ ಜಾಸ್ತಿ ಮಾಡ್ತಾನೆ. ರೇಷನ್ಗೂ ಕಾಸಿರಲ್ಲ ನಂಬ್ತಾವ. ನಿಮ್ಮ ಯಜಮಾನ್ರು ರಾತ್ರಿ ಮಲಗಿರ್ತಾರೆ. ನಂಗೆ ಒಂದ್ಕಿತ ಆಚೆಗೆ ಹೋಗ್ಬೇಕು ಅನ್ನಿಸ್ತದೆ. ಆಗ ನಾನು ಅವ್ರನ್ನ ದಾಟ್ಕೊಂಡು ಹೋಗ್ಬೇಕಾಯ್ತದೆ. ಅಸಹ್ಯ ಅಲ್ವ್ರ?
ಜನ, ನೀವು 3 ಜನ. ಬಟ್ಟೆ ಬದಲಾಯಿಸೋದು ಹೆಂಗೆ? ಮಲ್ಗೋದು ಹೆಂಗೆ? ಗಂಡಸರು ಮಲ್ಗಿ ಎದ್ರೆ ಹೆಣ್ಮಕ್ಳ ಕಾಲ್ ಕಾಣ್ತದೆ. ನಿಮ್ಮ ಮನೆಯವ್ರಿಗೂ ಮುಚ್ಕರ, ನಮ್ಮ ಮನೆಯವ್ರಿಗೂ ಮುಚ್ಕರ. ನಿಮಗೂ ಮುಚ್ಕರ, ನಂಗೂ ಮುಚ್ಕರ. ಇರೋ 3 ಜನಕ್ಕೆ ಗಂಜಿ ಊಟ ಶಾನೆ ಕಷ್ಟ ಆಯ್ತದೆ. ಪದ್ಮ ಹೊರಡೋಣ. ಬೇಜಾರಾಗ್ಬೇಡಿ, ಸಹಾಯ ಮಾಡೋಕೆ ಆಗ್ತಾ ಇಲ್ಲ. ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿದೆ ಹೇಳಿ? ನೀವು ಹೇಳಿದ್ದೆಲ್ಲ ಸರಿಯಾಗಿದೆ, ವಾಸ್ತವ. ಬಾ ಪದ್ಮ. ವಸೀರಿ ಬಿರ್ನಿ ಅಡ್ಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡೆ ಹೋಗೋರಂತೆ. ಯಾರಿಗೂ ಹೊಟ್ಟೆ ಹಸ್ದಿಲ್ಲ, ಬೇಡ. ಬಾ ಪದ್ಮ. ಅಪ್ಪ ಎಲ್ಲಿಗೆ ಹೋಗ್ತೀರಪ್ಪ? ಆತಂಕ ಪಡುವಂಥದ್ದು ಏನೂ ಇಲ್ಲಮ್ಮ, ಏನೋ ಒಂದು ಆಗುತ್ತೆ. ಬರ್ತೀನಿ ಬರ್ತೀನಿ. ತಿಳ್ಕೊಬೇಡಿ ಬೇಕ್ರಿ. ದಯವಿಟ್ಟು ನನ್ನ ಕ್ಷಮಿಸಿಪ್ಪ, ಯಾವುದೇ ತರ ಸಹಾಯ ಮಾಡಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡಿ. ನೀನು ಯಾಕಮ್ಮ ಕ್ಷಮೆ ಕೇಳ್ತಾ ಇದೀಯ? ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಅಷ್ಟೇ, ಏನ್ ಮಾಡೋದಕ್ಕಾಗುತ್ತೆ? ಅಪ್ಪ ಅತ್ತೆ ನಾನು ಒಪ್ಪಿಸ್ತೀನಪ್ಪ. ನೀವ್ ಎಲ್ಲಿರ್ತೀರಪ್ಪ? ಅತ್ತೆ ನಾನು ಹೇಳಿದ್ ಕೇಳ್ತಾರಪ್ಪ. ಒಂದ್ಸರ್ತಿ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸಾವಿತ್ರಿ, ಅವರಂತ ತಪ್ಪು ಮಾತುಗಳನ್ನೇನು ಆಗಲಿಲ್ಲ. ವಾಸ್ತವ ತಾನೇ ಹೇಳಿದ್ರು. ಅಪ್ಪ ಮಾತ್ಕೊಡಿ, ಮಾತ್ಕೊಡಿಪ್ಪ. ಏನು ಮಗಳೇ? ಯಾವ ಕೆಟ್ಟ ನಿರ್ಧಾರಕ್ಕೂ ಬರಲ್ಲ, ಏನು ಮಾಡ್ಕೊಳಲ್ಲ ಅಂತ ಮಾತ್ಕೊಡಿಪ್ಪ. ಖಂಡಿತ ಖಂಡಿತವಾಗ್ಲೂ ಏನು ಮಾಡಿಕೊಳ್ಳೋದಿಲ್ಲ. ನನಗೆ ಮಿರುಪಿಂಗಿ ಈಗಾಗಿರೋ ಬೇಜಾರೇ ಸಾಕು, ಅದನ್ನು ಹೆಚ್ಚು ಮಾಡೋ ಕೆಲಸ ನಾನು ಮಾಡೋದಿಲ್ಲ. ಪ್ರಾಮಿಸ್. ರಂಜು, ಏನಾದ್ರೂ ಇಲ್ಲಿರ. ನಾನು ಅಪ್ಪ ಅಮ್ಮನ ಬಿಟ್ಟಿರಲ್ಲ ಅಕ್ಕ. ಏನು ಪರವಾಗಿಲ್ಲ, ಅಪ್ಪ ಏನಾದ್ರೂ ವ್ಯವಸ್ಥೆ ಮಾಡ್ತಾರೆ. ಸಾವಿತ್ರಿ, ನಮ್ಗೇನು ಬೇಜಾರಿಲ್ಲಮ್ಮ. ಅಪ್ಪ ಅಮ್ಮ ರಂಜನ್ ಕರ್ಕೊಂಡು ಎಲ್ಲಿಗೆ ಅಂತ ಹೋಗ್ತೀರಪ್ಪ? ಎಲ್ಲಿಗೆ ಅಂತ ನನಗೂ ಗೊತ್ತಿಲ್ಲಮ್ಮ. ಆದ್ರೆ ಪದ್ಮ ರಂಜು ಕೈ ಬಿಡೋದಿಲ್ಲ, ಯೋಚನೆ ಮಾಡ್ಬೇಡಿ. ಅಮ್ಮ ನನ್ನ ಕ್ಷಮಿಸ್ತೀಯಮ್ಮ? ನಾನು ಬಿಸಿಲಲ್ಲೇ ಮಲಗಿಸು, ನೆರಳಲ್ಲೇ ಮಲಗಿಸು, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಗವೇ
ಪವಿತ್ರ. ಪ್ರಿಯ, ರಂಜು ನಮ್ಮನ್ ಬಿಟ್ಟು ಅಲ್ಲಿರೋದಕ್ಕೆ ಒಪ್ಕೋತಾಳ? ರಂಜುನ ಹೇಗಾದ್ರೂ ಮಾಡಿ ಒಪ್ಸಿ ಪ್ರೀತಮನ್ಲಿ ಬಿಟ್ಬಿಡೋಣ. ನಾವಿರೋದೆಲ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ? ಯೋಚನೆ ಮಾಡ್ಬೇಡ ಪದ್ಮ. ಶಾಂತಿಧಾಮ ಅಂತ ಆಶ್ರಮ ಇದೆ. ಇಲ್ಲಿಂದ 140 ಕಿಲೋಮೀಟರ್ ಅಷ್ಟೇ. ಡೊನೇಷನ್ ತಗೊಳ್ಳೋದಿಲ್ಲ ಅಲ್ಲಿ ಆಶ್ರಮದವರು. ಪ್ರೀತಮ್ನ ಒಂದು ಮಾತು. ಬೇಡ ಪದ್ಮ, ಪ್ರೀತ ಮನೆಗೆ ಹೋಗೋದು ಬೇಡ. ಸಹಜವಾಗಿ ದೀಪ್ತಿಗೆ ನಮ್ಮ ಮೇಲೆ ಕೋಪ ಬಂದೇ ಬರುತ್ತೆ. ಅದಕ್ಕೆ ಆಶ್ರಮ ಸೇರೋ ನಿರ್ಧಾರ. ಅಲ್ರಿ, ವಿನೂತನ ಬಿಡಿಸ್ಬೇಕು ಅಂತ ಇದ್ದೀರಾ? ನಾವೆಲ್ಲೋ ದೂರಲ್ಲಿ ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ರೆ ಅವರಿಬ್ಬರನ್ನ ಹೇಗ್ರಿ ಬಿಡಿಸೋಕ್ ಸಾಧ್ಯ? ಪದ್ಮ, ನಮಗೊಂದು ನೆಲೆ ಅಂತ ಇದ್ರೆ ವಿನೂತನ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡಬಹುದು. ನಾವೇ ಬೀದಿಯಲ್ಲಿ ನಿಂತಿದ್ದೀವಿ. ಬಿಡಿಸೋ ಕೈಗಳಿಗೆ ನೋವಾದ್ರೆ ಹೇಗೆ ಬಿಡಿಸೋದಕ್ಕೆ ಸಾಧ್ಯ? ಯೋಚನೆ ಮಾಡಿ ನೋಡು. ನಮಗೊಂದು ಸೂರು ಅಂತ ಸಿಕ್ಕಿದ್ರೆ ಆಮೇಲೆ ವಿನೂತನ ಬಗ್ಗೆ ಯೋಚನೆ ಮಾಡಬಹುದು ಬಿಡಿಸೋದಕ್ಕೆ. ಯಾವ ಆಶ್ರಮ ಅದು? ಮಕ್ಕಳಿಗೆ ಬೇಡುವ ತಂದೆ ತಾಯಿಗಳಿರುವಂತಹ ಆಶ್ರಮ. ಅಲ್ಲಿ ಅವರ ಶಕ್ತಿಯಾನುಸಾರ ಅವರಿಗೆ ಕೆಲಸ ಕೊಡ್ತಾರೆ. ಇದೇ ತರಕಾರಿ ಬೆಳೆಯೋದು, ಹೂ ಬೆಳೆಯೋದು, ಬಟ್ಟೆ ಹೊಲಿಯೋದು, ಕಾರ್ಪೆಂಟ್ರಿ ಕೆಲಸ ಮಾಡೋದು, ಇದಕ್ಕೆಲ್ಲ ದಿನಕೂಲಿ ಕೊಡ್ತಾರೆ. ಹೊಲಿದಿದ್ದ ಬಟ್ಟೆನ ಮಾರೋದು, ಬೆಳೆದಿದ್ದ ತರಕಾರಿನ ಮಾರೋದು, ಈ ಟೈಪು. ಒಪ್ಕೋ ಪದ್ಮ, ಒಪ್ಕೋ. ಇದನ್ನು ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ. ಆಯ್ತು ರೀ, ನಮಗೊಂದು ನೆಲೆ ಸಿಕ್ಕಿದ್ರೆ ಮಕ್ಕಳನ್ನ ಬಿಡಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ನನ್ನ ಒಪ್ಪಿಗೆ ಇದೆ. ನೋಡು, ಈ ವಿಷಯ ರಂಜುಗೆ ಆಗ್ಲಿ, ಪ್ರೀತಮ್ಗೆ ಆಗ್ಲಿ, ಸಾವಿತ್ರಿಗೆ ಆಗ್ಲಿ ಗೊತ್ತಾಗೋದು ಬೇಡ. ರಂಜುಗೆ ಪ್ರೀತಮ್ಗೆ ಬೇರೆ ಏನಾದ್ರೂ ಕಾರಣ ಹೇಳಿದ್ರಾಯ್ತು. ಹೇಗಾದ್ರೂ ಮಾಡಿ ರಂಜುನ ಒಪ್ಸಿ ಪ್ರೀತಮ್ಮನ್ಗೆ ಬಿಟ್ಬಿಡೋಣ. ವಿನೂತ ಬಿಡುಗಡೆ ಆಗ್ತಾಳಲ್ವಾ? ಖಂಡಿತ ಖಂಡಿತ ಬಿಡುಗಡೆ ಆಗ್ತಾಳೆ. ನೋಡು, ಮೊದಲು ರಂಜುನ ಒಪ್ಸಿ ಪ್ರೀತಮಲ್ಲಿ ಬಿಟ್ಬಿಡೋಣ. ಆಮೇಲೆ ನಾನು ನೀನು ಆಶ್ರಮಕ್ಕೆ ಸೇರ್ಬಿಡೋಣ. ಏನಂತೀಯ?